ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರ ಗೀತಾಮೃತ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಇದರಲ್ಲಿ ನಿಜಭಕ್ತನಾದವನು ದೇಹದಲ್ಲಿ ಇರಬೇಕಾದರೂ ನನ್ನ ಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ, ಅಂತ್ಯಕಾಲದಲ್ಲೂ ನನ್ನ ಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ. ಮತ್ತು ಈ ದೇಹವನ್ನು ಬಿಡುವಾಗ ಆತನು ದೇಹ ಸಂಬಂಧವಾದ ಯಾವ ದುಃಖವನ್ನು ಹೊಂದೋದಿಲ್ಲ. ಅಯ್ಯೋ ನಾನು ಸಾಯ್ತಾ ಇದ್ದೀನಲ್ಲ ಅನ್ನೋ ದುಃಖ ಅವನಿಗೆ ಬರೋದಿಲ್ಲ. ಈ ದೇಹವನ್ನು ಬಿಟ್ಟ ನಂತರ ನಾನು ಪರಮಾತ್ಮನಲ್ಲಿಯೇ ಸೇರಿಕೊಳ್ತೀನಿ ಅನ್ನೋ ಭಾವನೆಯೂ ಕೂಡ ಆತನಲ್ಲಿ ಇರೋದಿಲ್ಲ. ಯಾಕಂದರೆ ಅವರು ದೇಹಧಾರಿಯಾಗಿರುವಾಗಲೇ ನನ್ನ ಸ್ವರೂಪದಲ್ಲಿ ಕಲೆತಿರುವುದರಿಂದ ಈ ಲೋಕದಲ್ಲಿ ಅವರಿರುವುದಾದರೂ ವಾಸ್ತವ ದೃಷ್ಟಿಯಿಂದ ನೋಡಲು ಜಲದಲ್ಲಿರುವ ಛಾಯೆಯಂತೆ ಶರೀರ ಮಾತ್ರವಿರುತ್ತದೆ. ಏನು ಹೇಳ್ತಾ ಇದ್ದಾನೆ ಪರಮಾತ್ಮ? ದೇಹ ಬಿಡಬೇಕಾದ್ರೂ ದುಃಖ ಪಡೋದಿಲ್ಲ ಅವರು. ದೇಹ ಬಿಟ್ಟ ನಂತರ ನಾನು ಹೋಗಿ ಪರಮಾತ್ಮನಲ್ಲಿ ಸೇರಿಕೊಳ್ತೀನಿ ಅನ್ನೋದು ಕೂಡ ಅವ್ರ ಮನಸ್ಸಿನಲ್ಲಿ ಇರೋದಿಲ್ಲ. ಯಾಕೆ? ದೇಹ ಇರುವಾಗಲೇ ಪರಮಾತ್ಮನಲ್ಲಿ ಸೇರ್ಕೊಬಿಟ್ಟಿರ್ತಾರೆ ಅವರು. ದೇಹ ಇರಬೇಕಾದ್ರೇ ಪರಮಾತ್ಮನಲ್ಲಿ ಸೇರ್ಕೊಂಡಿರೋದ್ರಿಂದ ಅವರು ಮನಸ್ಫೂರ್ತಿಯಾಗಿ, ಅವ್ರ ಭಾವನೆ ಪೂರ್ತಿಯಾಗಿ ಪರಮಾತ್ಮನೇ ತುಂಬಿಕೊಂಡಿರೋದ್ರಿಂದ ಈ ಶರೀರ ಬಿಟ್ಟ ನಂತರ ಹೊಸದಾಗಿ ಹೋಗಿ ಸೇರ್ತೀನಿ ಅನ್ನೋ ಭಾವನೆ ಏನು ಅವರಲ್ಲಿ ಇರೋದಿಲ್ಲ. ನೀರಿನಲ್ಲಿ ಕಾಣಬರುವ ಚಂದ್ರನ ಪ್ರತಿಬಿಂಬವು ನೀರು ಬತ್ತಿ ಹೋಗಲು ತಾನಾಗಿಯೇ ಚಂದ್ರಬಿಂಬದಲ್ಲಿ ಸೇರಿ ಹೋಗುವಂತೆ. ಈಗ ಒಂದು ಕೆರೆಯಲ್ಲಿ ನೀರು ಇರ್ತದೆ, ಮೇಲೆ ಚಂದ್ರ ಇರ್ತಾನೆ ಆಕಾಶದಲ್ಲಿ, ಕೆಳಗಡೆ ನೀರಿನಲ್ಲಿ ಚಂದ್ರನ ಬಿಂಬ ಕಾಣ್ತಾ ಇರ್ತದೆ. ಈಗ ನೀರು ಬತ್ತಿ ಹೋಗ್ತಾ ಇದ್ರೆ ಚಂದ್ರನ ಬಿಂಬ ಇರ್ತದಲ್ಲ ನೀರಿನೊಳಗೆ, ಅದೇನು ದುಃಖ ಪಡೋದಿಲ್ಲ. ಅಯ್ಯೋ ನೀರೆಲ್ಲ ಬತ್ತಿ ಹೋಗ್ತಾ ಇದೆಯಲ್ಲ ಅಂತ. ಇಲ್ಲ, ಈ ನೀರು ಬತ್ತಿ ಹೋದ್ರೇನು ನಾನು ಹೋಗಿ ಮತ್ತೆ ಚಂದ್ರನಲ್ಲಿ ಸೇರ್ಕೊಳ್ತೀನಿ ಅನ್ನೋ ಭಾವನೆಯೂ ಇರೋದಿಲ್ಲ. ಯಾಕೆ? ಅದು ಇರುವುದೇ ಚಂದ್ರನಲ್ಲಿಯೇ ಇದೆ, ಅದರ ಬಿಂಬ ಮಾತ್ರ ನೀರಿನಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದರಿಂದ ನೀರಿದ್ರೂ ಹೋದ್ರೂ ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಐಕ್ಯವಾಗ್ತೀನಿ ಅನ್ನೋ ಭಾವವೂ ಇರೋದಿಲ್ಲ. ಯಾಕೆ? ಅದು ಯಾವಾಗಲೂ ಅದು ನಿರಂತರವಾಗಿ ಚಂದ್ರನೇ ಅದು ಸ್ವಸ್ವರೂಪದಲ್ಲಿಯೇ ಲೀನವಾಗಿರ್ತದೆ. ಇಲ್ಲಿ ಪ್ರತಿಬಿಂಬ ಮಾತ್ರ ಕಾಣಿಸ್ಕೊಳ್ತಾ ಇರ್ತದೆ. ಈ ನನ್ನ ಭಕ್ತರ ಶರೀರವೆಂಬ ಜಲವು ಅಂತ್ಯವಾಗುತ್ತಲೇ ವಾಸ್ತವವಾದ ಆತ್ಮಸ್ವರೂಪದಲ್ಲಿ ಸೇರಿ ಹೋಗುವರು. ಕೆರೆ ನೀರು ಬತ್ತಿ ಹೋದಾಗ ಆ ಕೆರೆಯಲ್ಲಿ ಕಾಣ್ತಾ ಇದ್ದ ಚಂದ್ರನ ಬಿಂಬ ಕಾಣವಾಗುತ್ತೆ, ಅಷ್ಟು ಬಿಟ್ಟರೆ ಚಂದ್ರನಾಗಿಯೇ ಇರ್ತಾನೆ. ಅಂತೆಯೇ ಜೀವಾತ್ಮ ಭಾವದಿಂದ ಇದ್ದಂತಹ ಜೀವಾತ್ಮನು ಪರಮಾತ್ಮನಲ್ಲಿ ಸೇರಿ ಹೋಗ್ತಾನೆ. ಈ ಲೋಕದಲ್ಲಿ ಅವರಿರುವಾಗ ಕೇವಲ ಪ್ರತಿಬಿಂಬದಂತೆ ಇದ್ದರೂ ವಾಸ್ತವವಾಗಿ ಬ್ರಹ್ಮಸ್ವರೂಪವೇ ಆಗಿರುವರು. ಯಾವಾಗ ಆತ್ಮಜ್ಞಾನವನ್ನು ಪಡೆದಂಥ ವ್ಯಕ್ತಿ ಶರೀರ ಇದ್ದರೂ ಇಲ್ಲದೆ ಹೋದ್ರೂ ಅವರು ಮದ್ರೂಪರೆಯೇ ಪರಮಾತ್ಮನ ಸ್ವರೂಪವೇ ಆಗಿರ್ತಾರೆ. ಈ ರೀತಿ ಮದ್ರೂಪವಾಗಿಯೇ ಇರುವವರಿಗೆ ನಾನು ಸದಾ ಅನಾಯಾಸವಾಗಿ ಪ್ರಾಪ್ತವಾಗಿರುವೆನು. ಆದ್ದರಿಂದ ಅವರು ಅವಸಾನ ಸಮಯದಲ್ಲಿ ನನ್ನ ಸ್ವರೂಪವನ್ನು ಸೇರುವರು. ಅವಸಾನ ಸಮಯದಲ್ಲಿ ನನ್ನ ಸ್ವರೂಪವನ್ನು ಪಡೆದುಕೊಳ್ತಾರೆ. ಇದರಲ್ಲಿ ಎಳ್ಳಷ್ಟು ಸಂದೇಹ ಬೇಡ ಅರ್ಜುನ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮನ ಹೇಳ್ತಾ ಇದ್ದಾನೆ. ದಾರಿದ್ರ್ಯ ವೃಕ್ಷಕ್ಕೆ ನಿಧಿಯಂತೆಯು. ದಾರಿದ್ರ್ಯ ವೃಕ್ಷಕ್ಕೆ ಅಂದರೆ ಸದಾಕಾಲ ದರಿದ್ರವೇ ತುಂಬಿಕೊಂಡಿರ್ತದೆ. ಎಷ್ಟು ತಂದರೂ ಸಾಕಾಗೋದಿಲ್ಲ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಿದ್ರು, 1000 ತಂದರೂ ಸಂಜೆಗೆ ಲಯ ಅಂತ. 1000 ರೂಪಾಯಿ ತಂದರೂ ಸಂಜೆ ಹೊತ್ತಿಗೆ ಲಯ ಆಗ್ಬಿಡ್ತಿತ್ತು ಎಲ್ಲ ಅಂತ. ಆ ಥರ ದರಿದ್ರಾವಸ್ಥೆ ಇದ್ದಂಥ ಕಾಲಕ್ಕೆ ದಾರಿದ್ರ್ಯ ವೃಕ್ಷಕ್ಕೆ ನಿಧಿಯಂತೆಯೂ, ನಿಧಿ ಈ ದರಿದ್ರವೆಂಬ ತುಂಬಿಕೊಂಡಿರೋ ಜಾಗಕ್ಕೆ ನಿಧಿ ಸಿಕ್ಕಿದ್ರೆ ಏನಾಗುತ್ತೆ ಹೇಳಿ? ಸಂತೋಷ ಆಗೋದಿಲ್ವ? ಆ ರೀತಿಯಲ್ಲಿ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವೆಂಬ ತ್ರಿವಿಧ ತಾಪಗಳಿಗೆ ಅಗ್ಗಿಷ್ಟಿಕೆಯಂತೆಯೂ. ಅಗ್ಗಿಷ್ಟಿಕೆ ಅಂದರೆ ಈ ಬೆಂಕಿ ಕೆಂಡವನ್ನು ತುಂಬಿರ್ತಕ್ಕಂಥ ಒಂದು ಮಡಕೆ. ಅರ್ಥ ಆಗ್ತದಲ್ವಾ? ಹಿಂದಿನ ಕಾಲದಲ್ಲಿ ಈಗಿನಂತೆ ಬೆಂಕಿ ಪಟ್ಟಣಗಳಿರಲಿಲ್ಲ, ಅಥವಾ ಈಗ ಬಂದಿರತಕ್ಕಂಥ ಕರೆಂಟ್ ವ್ಯವಸ್ಥೆ ಇರಲಿಲ್ಲ, ಅಥವಾ ಈ ಗ್ಯಾಸ್ ಸಿಲಿಂಡ್ರ್ ಇಟ್ಕೊಂಡು ಆ ಸ್ಟವ್ನ ಹತ್ತಿಸುವಂಥ ಒಂದು ಇದೆಯಲ್ಲ, ಒಲೆ ಹತ್ತಿಸೋದೊಂದು ಕಡ್ಡಿ ಅಂತೆ, ಅದಿರಲಿಲ್ಲ. ಹಿಂದೆ ಏನಪ್ಪ ಇತ್ತು ಅಂದರೆ, ಒಂದು ಮನೆಯಲ್ಲಿ ಬೆಂಕಿ ಉರಿಸ್ತಾ ಇದ್ರೆ, ಒಲೆ ಹಚ್ಚಿ ಬೆಂಕಿ ಉರಿಸ್ತಾ ಇದ್ರೆ, ಪಕ್ಕದ ಮನೆಯಿಂದ ಒಂದು ಹೆಂಚಿನ ಬಗರೆ ತಗೊಂಡು ಹೋಗ್ಬಿಟ್ಟು 1-2 ಕೆಂಡ ಕೊಡು ಅಂತ ಹೇಳಿ ಆ ಬೆಂಕಿ ಕೆಂಡವನ್ನು ಈಸ್ಕೊಂಡು ಬಂದು ಈ ಕಡೆ ಮನೆಯಲ್ಲಿ ಒಲೆ ಕತ್ತಿಸ್ತಾ ಇದ್ರು. ಇವೆಲ್ಲ ನಾವು ನೋಡಿದ ದೃಶ್ಯಗಳು. ಹೀಗೆ ಒಂದು ಮನೆಯಿಂದ ಬೆಂಕಿ ಕೆಂಡವನ್ನು ಈಸ್ಕೊಂಡೋಗಿ ಇನ್ನೊಂದು ಮನೆಯಲ್ಲಿ ಒಲೆಯನ್ನು ಹತ್ತಿಸಿ
ಅಡುಗೆಯನ್ನು ಮಾಡ್ತಾಯಿದ್ರು ಅಥವಾ ನೀರು ಕಾಯಿಸುವ ಕೆಲಸವನ್ನು ಮಾಡ್ತಾಯಿದ್ರು. ಇಲ್ಲಿಯೂ ಕೂಡ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕವೆಂಬ ಈ 3 ವಿಧದ ತಾಪತ್ರಯಗಳಿರ್ತಾವಲ್ಲ, ಆ ತಾಪಗಳಿಗೆ ಅಗ್ಗಿಷ್ಟಿಕೆಯಂತೆಯೂ ಬೆಂಕಿ ಕೆಂಡವನ್ನು ತುಂಬಿರ್ತಕ್ಕಂಥ ಒಂದು ಒಲೆಯಂತೆಯೂ ಮೃತ್ಯುವೆಂಬ ಕಾಗೆಯ ಮುಖದ ಮುಂದೆ ಇಡಲ್ಪಟ್ಟ ಬಲಿಯಂತೆಯೂ, ಮೃತ್ಯು ಅಂತಕ್ಕಂಥ ಕಾಗೆ ಕೂತ್ಕೊಂಡಿರ್ತದೆ, ಅದರ ಮುಂದೆ ಅದಕ್ಕೆ ಎಡೆ ಇಟ್ಟಿರ್ತಾರೆ ನೋಡಿ, ಬಲಿಯಂತೆಯೂ ಅಪಾರ ಪರಿಮಾಣದಲ್ಲಿ ದೀನತ್ವವನ್ನು ಪ್ರಸವಿಸಿ ಪೂರ್ಣವಾಗಿ ವೃದ್ಧಿಗೊಂಡ ದುಃಖದ ಭಂಡಾರದಂತೆಯೂ, ಬುದ್ಧಿಗೆ ಆದಿಕಾರಣವಾಗಿಯೂ ಭ್ರಾಂತಿಗೆ ಪ್ರತ್ಯಕ್ಷ ಮೂರ್ತಿಯಾಗಿಯೂ, ಈ ಸಂಸಾರಕ್ಕೆ ಮೂಲ ಆಧಾರವಾಗಿಯೂ, ವಿಕಾರಗಳಿಗೆ ಕ್ರೀಡಾಸ್ಥಳವಾಗಿಯೂ, ಸಮಸ್ತ ರೋಗಗಳಿಗೆ ಆಹಾರವಾಗಿಯೂ, ಕಾಲನ ಎಂಜಲ ಕಿಚಡಿಯಾಗಿಯೂ. ಏನು ಹೇಳ್ತಾ ಇದ್ದಾರೆ ಅಲ್ಲಿ? ಕಾಲನ ಅಂದರೆ ಸಂಹಾರಕನಾದಂಥ ಮೃತ್ಯು ದೇವತೆಯ ಎಂಜಲ ಕಿಚಡಿಯಾಗಿಯೂ, ಅವನು ತಿಂದು ಬಿಟ್ಟಂಥ ಎಂಜಲಿನ ಕಿಚಡಿಯಾಗಿಯೂ, ಆಸೆಗೆ ಆಶ್ರಯ ಸ್ಥಳವಾಗಿಯೂ, ಜನನ ಮರಣಾದಿಗಳನ್ನು ಉಂಟು ಮಾಡುವ ಸಾರವತ್ತಾದ ಜಮೀನಾಗಿಯೂ, ಯಾವುದು? ಜನನ ಮರಣಾದಿಗಳನ್ನು ಉಂಟು ಮಾಡ್ತಕ್ಕಂಥ ಸಾರವತ್ತಾದ ಫಲವತ್ತಾದ ಜಮೀನಾಗಿಯೂ, ಭ್ರಮೆಯಿಂದ ತುಂಬಿ ವಿಕಲ್ಪಗಳಿಂದ ನಿರ್ಮಿಸಲ್ಪಟ್ಟ ದುಃಖಗಳೆಂಬ ಚೇಳುಗಳಿಂದ ತುಂಬಿರುವುದಾಗಿಯೂ, ದೊಡ್ಡ ಹುಲಿಯ ಗವಿಯಾಗಿಯೂ, ವಾರಾಂಗನೆಯರೊಡನೆ ಭೋಗಿಸುವಂತಹ ವಿಷಯಕ್ಕೆ ಆದರಣೀಯ ಸ್ಥಾನವಾಗಿಯೂ, ಯಕ್ಷಿಣಿ ಪ್ರೇಮದಂತೆಯೂ, ಯಕ್ಷಿಣಿ ಪ್ರೇಮ ಅಂದರೆ ಈ ಮಾಯಾಭೂತಗಳಿರ್ತಾವಲ್ಲ, ಅವುಗಳು ಪ್ರೇಮ ತೋರಿಸೋದು ನಟನೆ, ಅವು ನಮ್ಮನ್ನು ಹಾಳು ಮಾಡ್ತವೆ, ಅದರಂತೆಯೂ, ಆರಿಸದ ವಿಷದ ತೊಟ್ಟಿನಂತೆಯೂ, ಬುದ್ಧಿಯಿಂದ ಕೂಡಿ ವಿಶ್ವಾಸರೂಪ ಬಾಹ್ಯದ ಸದ್ವ್ಯವಹಾರದಂತೆಯೂ, ಕುಷ್ಠರೋಗಿಯ ಒಂದು ಆಲಿಂಗನದಂತೆಯೂ, ಕಾಲಸರ್ಪದ ಕೋಮಲತೆಯಂತೆಯೂ, ಬೇಟೆಗಾರನ ಮಧುರ ನಾದದಂತೆಯೂ, ಶತ್ರುವಿನ ಅತಿಥಿ ಸತ್ಕಾರದಂತೆಯೂ. ಶತ್ರು ಅತಿಥಿ ಸತ್ಕಾರ ಮಾಡಿದ್ರೆ ಹೇಗಿರ್ತದೆ? ನಮ್ಮನ್ನು ಊಟೋಪಚಾರಕ್ಕೆ ಒಳಪಡಿಸಿ ನಮ್ಮನ್ನು ಕೊಂದಾಕ್ಬಿಡ್ತಾನೆ. ಅಂತೆಯೂ ದುರ್ಜನರ ಆದರ ಸತ್ಕಾರದಂತೆ ಸಹ ಸಮಸ್ತ ಅನರ್ಥಗಳಿಗೆ ಸಮುದ್ರದಂತೆಯೂ, ನಿದ್ರೆಯಲ್ಲಿ ಕಂಡ ಸ್ವಪ್ನದಂತೆಯೂ, ಮೃಗಜಲದಿಂದ ಪೋಷಿಸಲ್ಪಟ್ಟ ವನದಂತೆಯೂ, ಧೂಮಕಣಗಳಿಂದ ರಚಿಸಲ್ಪಟ್ಟ ಆಕಾಶದಂತೆಯೂ, ಭ್ರಾಂತಿಪೂರ್ಣರಾದ ಅಜ್ಞಾನಿಗಳು ಸಹ ಒಂದು ಸಾರಿ ನನ್ನನ್ನು ಪ್ರೇಮದಿಂದ ಭಜಿಸಲು ಅಪಾರ ಬ್ರಹ್ಮಸ್ವರೂಪದಲ್ಲಿ ಸೇರಿ ಮದ್ರೂಪರಾಗುವರೆ ಹೊರತು ಪುನಃ ಎಂದಿಗೂ ಈ ಮೃತ್ಯುರೂಪ ಶರೀರವನ್ನು ಹೊಂದುವುದಿಲ್ಲ. ಇಷ್ಟೆಲ್ಲ ಆಗಿದ್ರೂ ಸಹ ಒಂದು ಸಾರಿ ನನ್ನನ್ನು ಸ್ಮರಣೆ ಮಾಡಿದರೆ ಸಾಕು, ಅವರು ಮತ್ತೆ ಈ ಮೃತ್ಯು ಸಂಸಾರವನ್ನು ಹೊಂದೋದಿಲ್ಲ. ಇದಿಷ್ಟನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಪರಮಾತ್ಮ ಎಷ್ಟು ಸುಲಭ ಸಾಧ್ಯನೂ ನಾವು ಹೊಂದೋದಕ್ಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ಮನಸಾರೆ ಹಾಗೆ ಪರಮಾತ್ಮನ ನಾಮಸ್ಮರಣೆ, ಧ್ಯಾನ, ಜಪ, ಪೂಜೆ, ಮಾನಸ ಪೂಜೆಗಳನ್ನ ಯಾಕೆ ಮಾಡೋದಿಲ್ಲ? ಇದಿಷ್ಟು ಸುಲಭವಾಗಿದೆ, ಪರಮಾತ್ಮನನ್ನು ಹೊಂದೋದಕ್ಕೆ ಇಷ್ಟೊಂದು ಸುಲಭವಾಗಿದೆ. ನಾವು ಮಾಡ್ತೀವಿ ಅಂತ ಮಾಡ್ತೀವಿ, ಕ್ರಮ ಅರಿತು ಮಾಡೋದಿಲ್ಲ. ಸರಿಯಾಗಿ ತಿಳ್ಕೊಂಡು ಮಾಡಿದರೆ ಆದರೆ ಈಗ ನಾವೇನು ಪೂಜೆ ಪುನಸ್ಕಾರಗಳು, ಜಪ ತಪ ಹೋಮಗಳೆಲ್ಲ ಮಾಡ್ತಾ ಇದ್ದೀವಲ್ಲ, ಇಷ್ಟೇ ಪರಿಶ್ರಮ ಸಾಕು ಪರಮಾತ್ಮನನ್ನು ಸೇರೋದಕ್ಕೆ. ಆದರೆ ಕ್ರಮ ಅರಿತು ಸರಿಯಾಗಿ ಮಾಡಬೇಕು. ಈಗ ಸರಿಯಾದ ದಾರಿಯಲ್ಲಿ ಹೋದರೆ ಮನೆ ಸೇರ್ಕೊಳ್ಳೋದು ಬಹಳ ಬೇಗ ಹೋಗ್ತೀವಿ. ದಾರಿ ಸರಿ ಇಲ್ಲದಾಗ ಬರೀ ಕಲ್ಲು ಮುಳ್ಳುಗಳೇ ತುಂಬಿರ್ತಕ್ಕಂಥ ಜಾಗದಲ್ಲಿ ಹೋದರೆ ತುಂಬ ತಡವರಿಸ್ಬೇಕಾಗತ್ತೆ, ಗುರಿ ಮುಟ್ಟೋದು ಕಷ್ಟವಾಗುತ್ತೆ. ಆ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಸರಿಯಾದ ಕ್ರಮದಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ಹೋದರೆ ಬೇಗ ಗುರಿಯನ್ನು ಮುಟ್ತೀವಿ. ಗುರು ಇಲ್ಲದೆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮಾರ್ಗದರ್ಶನ ಇರೋದಿಲ್ಲ. ಅದರಿಂದಾಗಿ ನಾವು ತಡವರಿಸಿ ಹೋಗ್ತೀವಿ. ಅದರಿಂದ ಗುರು ಬಹಳ ಮುಖ್ಯ, ಗುರು ಮಾರ್ಗದರ್ಶನ ಬಹಳ ಮುಖ್ಯ. ಶ್ರದ್ಧಾ ಭಕ್ತಿಗಳಿರಬೇಕು, ಸಾಧನೆಗೆ ಮನಸ್ಸಿರಬೇಕು, ಏಕಾಗ್ರವಾಗಿ ನಿಷ್ಠೆಯಿಂದ ಸಾಧನೆ ಮಾಡುವಂಥ ಬುದ್ಧಿ ಇರಬೇಕು. ಈ ರೀತಿಯಲ್ಲಿ ಪುರುಷ ಪ್ರಯತ್ನ ಪಟ್ಟು ಇಷ್ಟನ್ನು ಮಾಡಿದ್ದೆ ಆದರೆ ನಮಗೆ ಆಧ್ಯಾತ್ಮ ಸಾಧನೆ ಬಹಳ ಸುಲಭ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.